ಎಲ್ಲರೂ ಆಮ್ಲೆಟ್ನ ತಿಂದಿರ್ತೀರಾ, ಮಸಾಲ ಆಮ್ಲೆಟ್ನು ಕೂಡ ತಿಂದಿರ್ತೀರಾ. ಆದ್ರೆ ನಾವು ನಿಮ್ಗೆ ವಿಭಿನ್ನವಾಗಿ ಮ್ಯಾಗಿ ಆಮ್ಲೆಟ್ ಮಾಡೋದು ಹೇಗೆ ಅಂತ ಇವತ್ತು ನಾವು ನಿಮ್ಗೆ ಹೇಳ್ಕೊಡ್ತಾ ಇದೀವಿ ನಿಮ್ಮ ಶ್ರೀಲಕ್ಷ್ಮಿ ರುಚಿ ಚಾನಲ್ ಅಲ್ಲಿ. ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಪಾತ್ರೆಗೆ 1.5 ಲೋಟದಷ್ಟು ನೀರು ಹಾಕೊಂಡು ಒಂದು ಪ್ಯಾಕೆಟ್, ಒಂದು 12 ರೂಪೀಸ್ ಮ್ಯಾಗಿನ ಇದ್ರೊಳಗಡೆ ಹಾಕೊಂತ ಇದೀವಿ ಮುರಿದು. ಇದಕ್ಕೆ ಒಂದ್ ಸ್ವಲ್ಪ ಬೆಂದ ಮೇಲೆ ಮ್ಯಾಗಿ ಮಸಾಲೆನ ಇದ್ರೊಳಗಡೆ ಹಾಕೊಂಡು ಒಂದ್ ಸ್ವಲ್ಪ ಉಪ್ಪನ್ನ ರುಚಿಗೆ ಸ್ವಲ್ಪ ಎಕ್ಸ್ಟ್ರಾ, ಸ್ವಲ್ಪ ನಮ್ಗೆ ಉಪ್ಪು ಬೇಕು ಅನಿಸ್ತು, ಅದಕ್ಕೆ ಉಪ್ಪು ಹಾಕೊಂಡು ಇದನ್ನ ಸ್ವಲ್ಪ ಬೇಯಿಸ್ಕೊಂತ ಇದೀವಿ. 1-2 ನಿಮಿಷ ಆದ್ಮೇಲೆ ನೋಡಿ ಈ ತರ ಆಗಿರುತ್ತೆ. ಸ್ವಲ್ಪ ಲೈಟ್ ಆಗಿ ನೀರು ಇರ್ಬೇಕಾದಾಗ್ಲೇನೆ ಸ್ವಲ್ಪ ಸ್ಟವ್ನ ಆಫ್ ಮಾಡ್ಕೊಂಡು ಎತ್ತಿ ಸೈಡ್ಗೆ ಇಟ್ಕೊಂಡ್ಬಿಡೋಣ. ಈಗ ಒಂದು ಬೌಲ್ಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕೊಂಡಿದೀವಿ. ಹಾಗೆ ಒಂದು 2 ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕೊಂತ ಇದೀವಿ. ಹಾಗೆ ಕ್ಯಾರೆಟ್ನು ಕೂಡ ಒಂದು ಸ್ವಲ್ಪ 1-2 ಸ್ಪೂನ್ ಅಷ್ಟು ಹಾಕೊಂಡಿದೀವಿ. 1/4 ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕೊಂಡಿದೀವಿ. ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಮೊಟ್ಟೆನ ಈಗ 3 ಹಾಕೊಂತ ಇದೀವಿ. ನಾವು ಚಿಕ್ಕ ಮೊಟ್ಟೆನ 3 ಹಾಕೊಂಡಿದೀವಿ. ನಿಮ್ದು ದಪ್ಪ ಸೈಜ್ ಮೊಟ್ಟೆ ಬಂತು ಅಂತ ಹೇಳಿದ್ರೆ ಒಂದು 2 ಮೊಟ್ಟೆನ ಹಾಕೊಂಡು ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಎಲ್ಲ ಆದ್ಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ನ ಹಾಕೊಂಡಿದೀವಿ, ಮೆಣಸಿನ ಪುಡಿ. ಹಾಗೆ ಒಂದು 1/4 ಟೀ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀವಿ, ಎಲ್ಲಾನು ಕ್ಲೀನ್ ಆಗಿ ಬ್ಲೆಂಡ್ ಆಗೋ ತರ. ನೋಡಿ ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಪ್ಯಾನ್ಗೆ 1-2 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂತ ಇದೀವಿ. ಎಣ್ಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ನೋಡಿ ಸ್ವಲ್ಪ ಚೆನ್ನಾಗಿ ಕಾಯ್ಲಿ ಅಂತ ಫುಲ್ ಸ್ಪ್ರೆಡ್ ಮಾಡ್ಕೊಂತ ಇದೀವಿ ಎಣ್ಣೆನ ಪ್ಯಾನ್ ಅಲ್ಲಿ. ಈಗ ಎಣ್ಣೆ ಕಾದ್ಮೇಲೆ ಈಗ ನಾವು ಏನ್ ಮಿಶ್ರಣ ಮಾಡ್ಕೊಂಡಿದ್ವೋ ಆ ಮೊಟ್ಟೆನ ಕಡಿಮೆ ಉರಿಯಲ್ಲಿ ಇದ್ರೊಳಗಡೆ ಹಾಕೊಳ್ಳೋಣ ಆಮ್ಲೆಟ್ ಮಾಡ್ಕೊಳ್ಳೋದಕ್ಕೆ. ಈಗ ನೋಡಿ ಇದನ್ನ ಹಾಕೊಂಡಿದೀವಲ್ಲ, ಸ್ವಲ್ಪ ಎಲ್ಲ ನೀರಾಗೆ ಇರ್ಲಿ, ಸಿಮ್ಮಲ್ಲಿ ಇಕ್ಕಿರ್ತೀವಲ್ಲ, ಸೊ ನೀರಾಗೆ ಇರುತ್ತೆ, ಹಾಗೆ ಬೇಯಿಸ್ಲಿ. ಇವಾಗ ಅದಕ್ಕೆ ಮ್ಯಾಗಿನ ಹಾಕೊಂತ ಇದೀವಿ. ನಾವು ಅವಾಗಲೇ ಮ್ಯಾಗಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಇದ್ರ ಮೇಲೆ ಮ್ಯಾಗಿ ಟಾಪಿಂಗ್ ಮಾಡೋಣ. ನಿಮ್ಗೆ ಇದು ಸಾಧಾರಣ ಅಂತ ಅನಿಸ್ಬೋದು, ಬಟ್ ಮ್ಯಾಗಿ ಟಾಪಿಂಗ್ ಇದ್ರ ಮೇಲೆ ಬಿದ್ದಾದ್ಮೇಲೆ ಮ್ಯಾಗಿಯಲ್ಲಿರುವಂತ ಒಂದು ಟೇಸ್ಟ್ ಆಮ್ಲೆಟ್ಗೆ ಹರಡುತ್ತೆ. ಅದ್ರ ಟೇಸ್ಟ್ ತುಂಬಾ ವಿಭಿನ್ನವಾಗಿ ಬಂದ್ಬಿಡುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಈಗ ಇದನ್ನ ಮುಚ್ಚಿಟ್ಕೊಂಡು 1-2 ನಿಮಿಷ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದು ಒಂದು ಸ್ಟೀಮ್ ಅಲ್ಲೇ ಬೇಯಬೇಕು. ಈಗ ನೋಡಿ ಚೆನ್ನಾಗಿ ಬೆಂದಿತ್ತು. ಈಗ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪೆಪ್ಪರು, ಹಾಗೆ ಸ್ವಲ್ಪ ಖಾರದ ಪುಡಿನ ಇದ್ರ ಮೇಲೆ ಉದುರಿಸ್ಕೊಂತ ಇದೀವಿ. ಸೊ ಈಗ ಇದು ಆಗಿದೆ. ಈಗ ಇದನ್ನ ಮಡ್ಚಿಟ್ಕೊಂಡು ಒಂದು ಪ್ಲೇಟ್ಗೆ, ಸರ್ವಿಂಗ್ ಪ್ಲೇಟ್ಗೆ ಎತ್ತಿ ಶಿಫ್ಟ್ ಮಾಡ್ಕೊಳ್ಳೋಣ. ತುಂಬಾನೇ ಸೊಗಸಾಗಿರುತ್ತೆ ಇದು. ಸ್ವಲ್ಪ ಈರುಳ್ಳಿನ ಇದ್ರ ಮೇಲೆ ಹಾಕೊಂಡು ಸ್ವಲ್ಪ ಗಾರ್ನಿಶಿಂಗ್ ಮಾಡ್ಕೊಂತ ಇದೀವಿ. ತುಂಬಾನೇ ಚೆನ್ನಾಗಿತ್ತು. ಮಾತ್ರ ನೀವು ಒಂದು ನೈಟ್ ಟೈಮಲ್ಲಿ ಒಂದು ಲೈಟ್ ಫುಡ್ ಬೇಕು, ಸ್ವಲ್ಪ ಪ್ರೋಟೀನು ಇರಬೇಕು ಅನ್ನೋ ಟೈಮಲ್ಲಿ ಈ ತರ ಒಂದು ಫುಡ್ ನ ಮಾಡ್ಕೊಂಡು ಹೆಲ್ದಿಯಾಗಿ ತಿಂತಾ ಇರಿ, ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ರೆಸಿಪಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಎಂಡ್ ಮಾಡ್ತಾ ಇದೀವಿ. ಎಲ್ಲರಿಗೂ ಧನ್ಯವಾದಗಳು.